ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕು 31ನೇ ವಾರ್ಡಿನ ಹರಿಜನ ವಾರ್ಡಿನಲ್ಲಿ ಶ್ರೀ ಕೆಂಚಮ್ಮ ದೇವಸ್ಥಾನದ ದೇವಿ ಮಹೋತ್ಸವ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ದಿನಾಂಕ 30 ಹಾಗೂ 31 2 ದಿನ ವಿಜೃಂಭಣೆಯಿಂದ ಜರುಗಿತು. ಶ್ರೀ ಕೆಂಚಮ್ಮ ದೇವಿ ಮಹೋತ್ಸವ ಹಿರಿಯರ ಹೇಳಿಕೆಯ ಮೇರೆಗೆ 3 ವರ್ಷಕ್ಕೊಮ್ಮೆ ನಡೆಸುತ್ತಾ ಬರುತ್ತಿರುವ ಇದು 5ನೇ ಬಾರಿ ನಡೆದ ಕೆಂಚಮ್ಮ ದೇವಿ ಮಹೋತ್ಸವ. ಇದೇ ಸಂದರ್ಭದಲ್ಲಿ ಶಾಮಿದ್ ಮನೆಯರ್, ಕೆಸರಟ್ಟಿ ಶ್ರೀಧರ, ಸಿಂಗನಾಳ ವಿರೂಪಾಕ್ಷಪ್ಪ, ತಿಪ್ಪೇರುದ್ರಸ್ವಾಮಿ, ಪರಂಜ್ಯೋತಿ ರಾಜು, ನಾಯಕ್ ಕೆ ಅಂಬಣ್ಣ ಹಾಗೂ ಇನ್ನಿತರ ಮುಖಂಡರುಗಳು ಮತ್ತು ಗಣ್ಯ ವ್ಯಕ್ತಿಗಳು ದೇವಿಯ ಆಶೀರ್ವಾದ ಪಡೆದು ಪೂಜೆ ಸಲ್ಲಿಸಿ 31ನೇ ವಾರ್ಡಿನಲ್ಲಿರುವ ನಿವಾಸಿಗಳಿಗೆ ಹಾಗೂ ನಾಡಿನ ಜನತೆಗೆ ಕೆಂಚಮ್ಮ ದೇವಿಯ ಕೃಪಾ ಕಟಾಕ್ಷ, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಹರಸಿದರು. ಬಳಿಕ ಶ್ರೀ ಕೆಂಚಮ್ಮ ದೇವಿ ದೇವಸ್ಥಾನದ ಕಮಿಟಿಯವರು ಎಲ್ಲ ಮುಖಂಡರುಗಳಿಗೆ ಸನ್ಮಾನಿಸಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹರಿಜನ ವಾರ್ಡ್ 31ನೇ ವಾರ್ಡಿನ ಹಿರಿಯ ಮುಖಂಡರಾದಂತ ದೇವಪ್ಪ ದೇವರಮನಿ, ಹುಲಿಗೇಶ್ ದೇವರಮನಿ, ದೇವಣ್ಣ ಮಾಸ್ಟರ್, ಅಯೋಧ್ಯ ಜಿ, ಸಂಜೀವಪ್ಪ ಹಂಪಿ, ಹುಲುಗಪ್ಪ ಅಣುವಾಳ, ಕಟ್ಟೆಪ್ಪ ಭಾಗ್ಯವಂತಪ್ಪ, ಅಯೋಧ್ಯ ತಿಪ್ಪಪ್ಪ ಕಾಮದೊಡ್ಡಿ, ಯುವ ಮುಖಂಡರುಗಳು ಮಲ್ಲೇಶಿ ದೇವರಮನಿ, ಮುದುಕಪ್ಪ ಕಲ್ಗುಡಿ, ಹುಲಿಗೇಶ್ ಕೊಂಚಿ, ಹನುಮಂತಪ್ಪ ಹೊಸಪೇಟೆ, ಹುಲಿಗೇಶ ಹೊಸಪೇಟೆ, ಬಾಲಪ್ಪ, ಕೃಷ್ಣ ಅಕ್ಕಿರೊಟ್ಟಿ ಕಾಮದೊಡ್ಡಿ, ದೇವಣ್ಣ ಸಂಗಾಪುರ್, ಮಂಜುನಾಥ್ ದಾವಿ, ಅಯೋಧ್ಯ ಸೋಮಪ್ಪ ಅಕ್ಕಿರೊಟ್ಟಿ, ಹನುಮೇಶ್ ದೇವರಮನಿ ಹಾಗೂ ವಾರ್ಡಿನ ಗುರು ಹಿರಿಯರು, ಗಣ್ಯರು, ಯುವಕರು, ಮಹಿಳೆಯರು, ವಾರ್ಡಿನ ನಿವಾಸಿಗಳು ಹಾಗೂ ಪರಶುರಾಮ್ ಮಿಸ್ತ್ರಿ ಭಕ್ತಾದಿಗಳು ಪಾಲ್ಗೊಂಡಿದ್ದರು.
ಇಂದು 31ನೇ ವಾರ್ಡಿನ ಎಲ್ಲ ನಮ್ಮ ಗುರು ಹಿರಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಮತ್ತು ಎಲ್ಲರೂ ಸೇರಿ ತಾಯಿ ಕೆಂಚಮ್ಮ ದೇವಿಯ 3ನೇ ವರ್ಷ ಸತತ ಪ್ರತಿ 3 ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವನ್ನ ಆಚರಣೆ ಮಾಡ್ತಿದ್ದಾರೆ. ಸಮಸ್ತ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ತಾಯಿಯ ಕೃಪೆ ಆಶೀರ್ವಾದದಿಂದ ಇವತ್ತು ಎಲ್ಲ ನಮ್ಮ ವಾರ್ಡಿನ ಗುರು ಹಿರಿಯರು, ಅಣ್ಣ ತಮ್ಮಂದಿರು ಸೇರಿ ಇವತ್ತು ತಾಯಿಯ ವಿಶೇಷ ಪೂಜೆ ಮಾಡುವ ಮುಖಾಂತರ ಗಂಗಾವತಿ ನಗರಕ್ಕೆ ಶಾಂತಿ ಸಿಗಲಿ, ನೆಮ್ಮದಿ ಸಿಗಲಿ ಅನ್ನೋ ಒಂದು ಸದುದ್ದೇಶದಿಂದ 3 ವರ್ಷ ಇವತ್ತು 3ನೇ ವರ್ಷದ ಜಾತ್ರಾ ಮಹೋತ್ಸವನ ಆಚರಣೆ ಮಾಡ್ತಿದ್ದಾರೆ. ಸಮಸ್ತ ನಮ್ಮ ಜಂತಗಲ್ ಗ್ರಾಮದ ಗುರುಹಿರಿಯರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇವತ್ತು ಬಯಸ್ತಾ ಇದ್ದೀನಿ. ಇವತ್ತು ತಾಯಿ ಕೆಂಚಮ್ಮ ದೇವಿಯ, ಯಾಕಂದ್ರೆ ನಾವು SC ST ಮತ್ತು OBC ಹಿಂದುಳಿದ ವರ್ಗದ ಜನತೆಯ ಆರಾಧ್ಯ ದೇವತೆ, ನಮ್ಮ ಮನೆಯ ದೇವರು ಕೆಂಚಮ್ಮ ತಾಯಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಆ ಒಂದು ತಾಯಿಯ ಪೂಜೆ ಮಾಡೋದ್ರಿಂದ ನಮಗೆ ಮೋಕ್ಷವನ್ನ ಸಿಗುತ್ತದೆ. ಅದರಂತೆ ಅಭಿವೃದ್ಧಿಯ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಾವು ಆರ್ಥಿಕವಾಗಿ ಮೇಲೆ ಬರಲು ತಾಯಿಯ ಆಶೀರ್ವಾದ ಬಹಳ ಮುಖ್ಯ. ಅದರಲ್ಲಿ ವಿಶೇಷವಾಗಿ ನಾನು ತಾಯಿಯ ದುರ್ಗಾದೇವಿ, ಕೆಂಚಮ್ಮ, ಹುಲಿಗೆಮ್ಮ, ಮಾರ್ಯಮ್ಮ ಈ ತಾಯಿಯರ ಪೂಜೆಯನ್ನ ನನ್ನ ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ದೇವಸ್ಥಾನಗಳು, ಇವತ್ತು 108 ಹಳ್ಳಿಗಳಲ್ಲಿ ತಾಯಿಯ ದೇವಸ್ಥಾನ ಇದೆ. ಅಲ್ಲಿ ನಾನು ಎಲೆಕ್ಷನ್ ಪ್ರಾರಂಭ ಆದಾಗ ಪ್ರತಿಯೊಂದು ವಾರ್ಡಿನಲ್ಲಿ, ಪ್ರತಿಯೊಂದು ಹಳ್ಳಿನಲ್ಲಿ ತಾಯಿಗೆ ಮುಡುಪು ಕಟ್ಟುವಂತ ಕೆಲಸವನ್ನ ನಾನು ಮಾಡಿದೆ ಅಲ್ಲಿ. ಅದೇ ರೀತಿ ಇವತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಜಂತಕಲ್ನಲ್ಲಿ ತಾಯಿ ಕೆಂಚಮ್ಮನ ದೇವಿಯ ದೇವಸ್ಥಾನ ಜಾತ್ರಾ ಮಹೋತ್ಸವನ ಎಲ್ಲರೂ ಗುರು ಹಿರಿಯರು, ಅಣ್ಣ ತಮ್ಮಂದಿರು ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಚರಣೆ ಮಾಡ್ಲಿ, ನನ್ನ ಕೈಲಾದ ಸಹಾಯವನ್ನು ನಾನು ಮಾಡ್ತೀನಿ. ಅದೇ ರೀತಿ ರಾಜ್ಯದ ಅನೇಕ ಮುಖಂಡರುಗಳನ್ನ
ತರಿಸುವಂತ ಕೆಲಸವನ್ನ ಈ ವಾರ್ಡಿಗೆ ನಾವೆಲ್ಲರೂ ಮಾಡೋಣ. ಈ ವಾರ್ಡಿನ ಜನತೆ ಅಭಿವೃದ್ಧಿ ಆಗ್ಲಿ, ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಮಳೆ ಬೆಳೆ ಚೆನ್ನಾಗಲಿ ಅನ್ನೋ ಒಂದು ಉದ್ದೇಶದಿಂದ ತಾವೆಲ್ಲರೂ ಮಾಡಿದಿರಲ್ಲ, ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಇವತ್ತು ಸಲ್ಲಿಸ್ಲಕ್ ಬಯಸ್ತಾ ಇದ್ದೀನಿ. ತಾಯಿಯ ಒಂದು ಆಶೀರ್ವಾದ ನನ್ನ ಮೇಲೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಆ ತಾಯಿಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಗಂಗಾವತಿ ನಗರದ ಜಂತಗಲ್ ನಗರದಲ್ಲಿ ಒಂದು ಮಾದಿಗ ಸಮಾಜದ ಆರಾಧ್ಯ ದೈವ ಆಗಿರ್ತಕ್ಕಂಥ ಶ್ರೀ ಕೆಂಚಮ್ಮ ದೇವಿಯ 3ನೇ ಅವಧಿಯ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಜಾತ್ರೆಯನ್ನು ನಡೀತಾ ಇದೆ. ಇದನ್ನು ನೋಡಿ ನಾವು ಭಾಳ ಪುನೀತರಾಗಿದ್ದೀವಿ. ಇವತ್ತೇನಪ್ಪ ಅಂತಂದ್ರೆ ಇಂಥ ಜಾತ್ರೆಗಳು ಸುಮಾರು ವರ್ಷಕ್ಕೆ 3 ವರ್ಷಕ್ಕೊಮ್ಮೆ ನಡೀತಾ ಇರ್ತವೆ. ಹಾಗಾಗಿ ಇವತ್ತೇನು ಈ ಒಂದು ಜಾತ್ರೆಯಲ್ಲಿ ತಾಯಿಯ ಆಶೀರ್ವಾದ ನಮ್ಮ ಗಂಗಾವತಿ ನಗರಕ್ಕೆ ಆಗಲಿ, ನಮ್ಮ ಸಮಾಜದ ಮೇಲೆ ಇರಲಿ. ಅವರ ಆಶೀರ್ವಾದ ಸದಾ, ಅವ್ರ ಕರುಣೆ ನಮ್ಮ ಮಕ್ಕಳ ಮೇಲೆ, ನಮ್ಮ ಹಿರಿಯರು, ಯುವಕರು, ಮಹಿಳೆಯರ ಮೇಲೆ ಇಟ್ಟು ಕಾಪಾಡಲಿ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ನಗರಸಭೆ ಉಪಾಧ್ಯಕ್ಷರ ಪರವಾಗಿ ನಾನು ಬೇಡಿಕೊಳ್ಳುವುದರ ಜೊತೆಗೆ ಇವತ್ತೇನು ಈ ವಾರ್ಡಿನಲ್ಲಿರ್ತಕ್ಕಂಥ ಹಿರಿಯರು, ಯುವಕರು, ಮಹಿಳೆಯರು, ಮುಖಂಡರು ಎಲ್ಲರೂ ಒಂದು ಸೌಹಾರ್ದತೆಯಿಂದ ಇಂಥ ಜಾತ್ರೆಯನ್ನ ಅದ್ದೂರಿಯಾಗಿ ನಡೆಸ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಇದೇ ರೀತಿ ಪ್ರತಿ ವರ್ಷ ಪ್ರತಿ ಅವಧಿಯಲ್ಲಿ ಈ ಜಾತ್ರೆ ಹೆಚ್ಚು ಹೆಚ್ಚಾಗಿ ಬೆಳೆದು ಈ ದೇವಿ ಇನ್ನೂ ಹೆಚ್ಚಿನ ರೀತಿಯಿಂದ ಅವ್ರಿಗೆ ಶಕ್ತಿ, ಆಯುಷ್, ಆರೋಗ್ಯ ನೀಡಿ ಅವ್ರಿಗೆ ಉನ್ನತ ಸ್ಥಾನವನ್ನು ಬರೆಸುವಂತಾಗಲಿ. ಇವತ್ತು ನಾವು ಈ ಒಂದು ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷರು, ನಾವು, ನಮ್ಮ ಮುಖಂಡರು ಎಲ್ಲರೂ ಸೇರಿ ಈ ಒಂದು ದೇವಿಯ ದರ್ಶನ ಪಡೆದು ನಾವು ಕೂಡ ಇವತ್ತು ಪುನೀತರಾದ್ವಿ. ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಇವತ್ತು ನಮ್ಮ ಸಮಾಜದ ಸಹಕಾರ ಕೂಡ ಇವತ್ತೇನು ನಾವು ಜನಪ್ರತಿನಿಧಿಯಾಗಿ ಅವರ ಸಹಕಾರದಿಂದ ಇವತ್ತು ನಗರಸಭೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂತ ಅವರ ಆರೈಕೆ ಮತ್ತು ಅವರ ಆಸೆಗಳನ್ನ ನಾವು ಈಡೇರಿಸುವುದರ ಜೊತೆಗೆ ಗಂಗಾವತಿ ನಗರಕ್ಕೆ ಒಳ್ಳೆ ಇಡೀ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಏರಿಯಾಗಳಲ್ಲಿ, ಎಲ್ಲ ಓಣಿಗಳಲ್ಲಿ ನಮ್ಮ ಸಮಾಜದ ಮುಖಂಡರಿಗೆ ಮತ್ತು ಯುವಕರಿಗೆ ತಿಳಿಯಪಡಿಸುವುದು ಏನೆಂದರೆ, ಇವತ್ತು ಇಂಥ ಜಾತ್ರೆ ನಡೆಯುವುದರ ಜೊತೆಗೆ ನಮ್ಮ ಕೇರಿಗಳ ಮತ್ತು ಸಮಾಜವನ್ನ ಅಭಿವೃದ್ಧಿ ಪಡಿಸುವಂತ ಕೆಲಸ ಮಾಡಬೇಕಾಗಿದೆ. ಇವತ್ತು ಮೂಲಭೂತ ಸೌಕರ್ಯಗಳನ್ನ ಯಾವುದೇ ರೀತಿಯಿಂದ ಕುಂಠಿತ ಆಗಿತ್ತಪ್ಪ ಅಂತಂದ್ರ ನಾವು ಕೂಡ ಅದಕ್ಕೆ ಸಹಕರಿಸ್ತೀವಿ. ದಯಮಾಡಿ ಅಂತ ಯಾವುದಾದ್ರ ಸಂದಿಗ್ಧ ಪರಿಸ್ಥಿತಿ, ಅಂತ ದೊಡ್ಡ ಸಮಸ್ಯೆಗಳಿದ್ರ ನಮ್ಮನ್ನ ಸಂಪರ್ಕಿಸಿ ನಮ್ಮ ನಗರದಿಂದ ಇರ್ತಕ್ಕಂಥ ನಮ್ಮ ನಗರಸಭೆಯಲ್ಲಿ ಯಾವ್ದಾರ ಸಮಸ್ಯೆ ಇತ್ತಪ್ಪ ಅಂದ್ರೆ ಪರಿಹಾರ ಮಾಡಿಕೊಡ್ತ ಕೆಲಸ ನಾವು ಮಾಡಿಕೊಡ್ತೀವಿ. ಅದರ ಜೊತೆಗೇನೆ ಇವತ್ತೇನು ಇಲ್ಲಿರ್ತಕ್ಕಂಥ ಯುವಕರು ಮತ್ತು ಹಿರಿಯರು ಇವತ್ತೇನು ಜಾತ್ರೆ ನಡೆಸುವುದರ ಜೊತೆಗೇನೆ ಅವರ ತಾಯಿ ಆಶೀರ್ವಾದ ಪಡೆದು ಇಡೀ ನಮ್ಮ ಮಕ್ಕಳ ಮೇಲೆ ಅವ್ರ ಆಶೀರ್ವಾದ ಇರಲಿ. ಯಾಕಂತಪ್ಪ ಅಂತಂದ್ರೆ ಇವತ್ತು ಜಾತ್ರೆ ನಡೆಯುವುದರ ಜೊತೆಗೇನೆ ಮಕ್ಕಳಿಗೆ ಶಿಕ್ಷಣ, ಉದ್ಯೋಗ, ಆರ್ಥಿಕ ಸಬಲರಾಗಿ ಸಾಮಾಜಿಕ ಪಿಡುಗಳನ್ನ ತೊಡೆದುಹಾಕಿ ಇವತ್ತು ಅತ್ಯಂತ ಅಭಿವೃದ್ಧಿ ಪಥದಲ್ಲಿ ನಾವು ನಡೆದಾಗ ಮಾತ್ರ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳುವುದರ ಜೊತೆಗೆ ಇವತ್ತೇನು ನಮಗೆ ಕರೆಸಿ ಇಲ್ಲಿ ನಮ್ಮ ನಗರಸಭೆ ಉಪಾಧ್ಯಕ್ಷರಿಗೆ ನಮಗೆ ಸನ್ಮಾನ ಮಾಡಿ ತಾಯಿ ಆಶೀರ್ವಾದ ಪಡೆದು ನಮಗೆ ಸನ್ಮಾನ ಮಾಡಿದ್ದಕ್ಕೆ ನಾನು ಎಲ್ಲ ಸಮಾಜದ ಯುವಕರಿಗೂ ಮುಖಂಡರಿಗೂ ಈ ಸಮಿತಿಯ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಿದ್ದೇನೆ.
ಮೂವತ್ತೊಂದನೇ ವಾರ್ಡ್ನಲ್ಲಿ ಇವತ್ತು ತುಂಬಾ ದೊಡ್ಡದ ಹಬ್ಬ ಆಚರಿಸ್ತಾ ಇದ್ದಾರೆ. ಪಂಚಮ ದೇವಸ್ಥಾನ ಅಂತಂದು ಅವರು ತುಂಬಾ ವರ್ಷದಿಂದ ಸುಮಾರು 100 ವರ್ಷ ಕೆಳಗಡೆ ದೇವಸ್ಥಾನ ಇದು. ಸಾಕ್ಷಾತ್ ದೇವಿ ಇಲ್ಲಿ ಆಶೀರ್ವಾದ ಮಾಡಿ ಈ ವಾರ್ಡ್ ಜನಗಳಿಗೆ ಮತ್ತೆ ಗಂಗಾವತಿ ಜನಗಳಿಗೆ ಎಲ್ಲಾ ಅದ್ಭುತವಾಗಿ ಎಲ್ಲರಿಗೂ ಚೆನ್ನಾಗಿ ಇಟ್ಟಿದಾರ ಅಂತಂದ ತಾಯಿ ಕೃಪೆ ಇದ್ರೆ ಮಾತ್ರ ನಮ್ಗೆ ಇರಕ್ಕಾಗುತ್ತೆ ಅಂತ ಅನ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಇನ್ನೊಂದೇನಂತಂದ್ರೆ ಇದು 5ನೇ ವರ್ಷ, ಪ್ರತಿ ಮೂರು ವರ್ಷಕ್ಕೆ 5ನೇ ಟೈಮ್ ಫಿಫ್ತ್ ಟೈಮ್ ನಲ್ಲಿ ಈ ತರ ತಾಯಿದು ದೇವಿದು ಆಚರಿಸ್ತಾ ಇದಾರ. ಒಂದು ಹಬ್ಬ ಇದು ತುಂಬಾ ದೊಡ್ಡ ಹಬ್ಬ. ನಾವು ದೀಪಾವಳಿ ದಸರಾ ಹಬ್ಬ ಹೇಗ್ ಮಾಡ್ತೀವಿ ಆ ತರ ಅಮ್ಮಂದಿದು ಹಬ್ಬ. ಅಮ್ಮನ ಆಶೀರ್ವಾದ ಕೃಪೆ ನಿಂತನೇ ಈ ತರ ನಮ್ಗೆ ಎಲ್ಲರಿಗೆ ತುಂಬಾ ಸುಖ, ಶಾಂತಿ, ಸೌಭಾಗ್ಯ, ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲ ಸಿಗುತ್ತೆ. ತಾಯಿ ಕೃಪೆ ಇಲ್ಲ, ದೇವರ ಕೃಪೆ ಇಲ್ಲ ಅಂತಂದ್ರೆ ನಮ್ಗೆ ಇರಕ್ಕಾಗಲ್ಲ. ನಮ್ಮ ಒಂದ್ ಹೆಂಗ್ ಭೂಮಿ ಮೇಲೆ ನಾವು ಇವತ್ತು ನಿಂತ್ಕೊಂಡಿವಿ ಅಂತಂದ್ರೆ ಒಂದ್ ಆಧಾರ ಸ್ತಂಭ, ಆ ತರ ನಮ್ಮ ಜೀವನದಲ್ಲಿ ಒಂದು ವಿಶ್ವಾಸ ಕೊಡ್ಬೇಕಂತಂದ್ರೆ ತಾಯಿ ದೇವರು ಅಂತ ಅನ್ಕೊಂಡು ನಾವು ನಂಬುತ್ತೀವಿ. ನಮ್ ಭಾರತೀಯ ಸಂಸ್ಕೃತಿ ಐತೆ, ಭಾರತ ದೇಶ ನಮ್ಮ ಸನಾತನ ಧರ್ಮ ಐತೆ. ಯಾಕಂತಂದ್ರೆ ನಾವು ದೊಡ್ಡವರು ಹಿರಿಯರು ಮಾಡ್ಕೊಂಡು ಬಂದಿದ್ದು, ನಾವು ಕೂಡ ಅದೇ ಕಂಟಿನ್ಯೂಷನ್ ಮಾಡ್ತಾ ಇದ್ದೀವಿ. ಹಾಗಾಗಿ ನನ್ನ ಹೆಸರು ಸುಚೇತಾ ಸಿರಿಗೇರಿ, 30ನೇ ವಾರ್ಡ್. ನಾನು ನಗರಸಭಾ ಸದಸ್ಯ. ಬಟ್ ಇವತ್ತು ಇವರು ಎಲ್ಲ ಪ್ರೀತಿಗೆ ನನಗೆ ಎಲ್ಲ ಕರೆಸಿ, ನಮ್ಮ ಮಗ ಅಭಿಷೇಕ್ ಅವರು ಫ್ರೆಂಡ್ ಇದ್ದಾರೆ, ಹಾಗಾಗಿ ಬಹಳ ಹಚ್ಕೊಂಡಿದಾರ. ಅದಕ್ಕೆ ಅವ್ರಿಗೆ ಎಲ್ಲರಿಗೂ ವಾರ್ಡ್ದವರಿಗೆ ಎಲ್ಲರಿಗೆ ನಾನು ದುರ್ಗೇಶ್ ಅವ್ರಿಗೆ ಎಲ್ಲರಿಗೆ ನಾನು ವಾರ್ಡ್ ಬಗಲಾಗೆ ಮಾಡಿದಲ್ಲ, ಅದಕ್ಕೆ ಅವ್ರಿಗೆ ಎಲ್ಲ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ.
ಇಲ್ಲಿ 31ನೇ ವಾರ್ಡ್ನಲ್ಲಿ 3 ವರ್ಷಕ್ಕೊಮ್ಮೆ ಈ ತಾಯಮ್ಮ ದೇವಸ್ಥಾನದ ಕೆಂಚಮ್ಮ ದೇವಸ್ಥಾನದ ಪೂಜೆ ಪುರಸ್ಕಾರಗಳು ನಡೀತಾ ಇದ್ದಾವೆ. ಇದು 5ನೇ ವರ್ಷದ ಕಾರ್ಯಕ್ರಮ. ಬಹಳ ಯಶಸ್ವಿಯಾಗಿ ಭಕ್ತಿಯಿಂದ ಇವತ್ತೇನು ಅನೇಕ ಹೋಮಗಳು ಮಾಡೋ ಮುಖಾಂತರ ಇಲ್ಲಿ ಸೇರಿರುವಂತ ಎಲ್ಲ ದೇವರ ಮನೆ ಕುಟುಂಬದವರು ಮತ್ತು ಅನೇಕ ಯುವ ಮಿತ್ರರು ಇಲ್ಲಿ ಸೇರಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ. ಈ ಕೆಂಚಮ್ಮ ತಾಯಿ ಈ ಭಾಗದ ಎಲ್ಲ ರೈತಾಪಿ ವರ್ಗದವರಿಗೆ, ಕಾರ್ಮಿಕ ಬಂಧುಗಳಿಗೆ, ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಆದಿಯಲ್ಲಿ ಪಾರ್ವತಿಯ ಭಜಿಸಿ ಅನಾದಿಯಲ್ಲಿ ಪರಮೇಶ್ವರನ ಪೂಜಿಸಿ ವೇದ ಮೂಲ ಮಂತ್ರವರೆದನ ವೇದನೆಯೊಳಗೆ ಸಾಧು ಸಜ್ಜನ ಸಂಘದಿಂದಲೇ ಭೇದ ಗುಣಗಳು ಅಳಿದು ತೀವ್ರದಿ ನಾದ ವಿನೋದದಿಂದ ಆಡುತ್ತಿದ್ದರೆ ದುರ್ಗಿ ಪರಮ ಮಂಗಳೆ ಪರಮ ಜಾತಕ್ಕೆ ಪರಕ ಪರತರವಾದ ಪರಮಳೆ ಪರಮ ಜ್ಯೋತ್ಯಾದ ಪೂರ್ಣಳೆ ಮರಣ ವಿರಹಿತಳಾದ ಪದ್ಮನಿಯಾದಂತ ಕೆಂಚಮ್ಮ ದೇವಿಯ ಒಂದು ಜಾತ್ರಾ ಮಹೋತ್ಸವ ಅಂಗವಾಗಿ 31ನೇ ವಾರ್ಡಿನ ಎಲ್ಲ ಸಕಲ ನಮ್ಮ ಸಮಾಜದ ಧುರೀಣರು ಮತ್ತು ಸಕಲ ಸಮಾಜದ ಧುರೀಣರು ಮತ್ತು ಎಲ್ಲ ಸರ್ವರಿಗೂ ಒಳ್ಳೆಯದಾಗ್ಲಿ ಅಂತಕ್ಕಂಥ ನುಡಿವಾಗ ನಡೆಯುವಾಗ ಕೊಡುವಾಗ ಕೊಂಬುವಾಗ ಯಾರು ಆ ದೇವಿಯನ್ನ ನೆನೆಯುವರು ಬಿಡಳೈ ಅವರನ್ನು ಕೊಡುವಳೈ ಬೇಡಿದ್ದ ಪದಗಳಂತ ಬೇಡಿದ್ದನ್ನು ಕೊಡುವಂತ ಶಕ್ತಿ ಇರುವಂತ ಶಾಂಭವಿಯನ್ನ ಕೆಂಚಮ್ಮ ದೇವಿಯನ್ನ ಸ್ಮರಣೆ ಮಾತ್ರದಿಂದ ಜೀವನದಲ್ಲಿ ಪಾವನ ಆಗ್ತೀವಿ ಅಂತಕ್ಕಂಥ ಉದ್ದೇಶದಿಂದ ಈ ಭಾಗದ ಧಾರ್ಮಿಕ ಶ್ರಾದ್ದ ಕೇಂದ್ರವಾಗಿರ್ತಕ್ಕಂಥ ಕೆಂಚಮ್ಮನ ಒಂದು ಆರಾಧನೆ ಮಾಡುವುದರ ಮುಖಾಂತರ ಹೋಮ ಹವನಾದಿಗಳನ್ನ ಮಾಡುವುದರ ಮುಖಾಂತರ ಆ ದೇವಿಯ ಸ್ಮರಣೆಯನ್ನ ಮಾಡಿ ಸ್ಮರಣೆ ಮಾತ್ರದಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗ್ಲಿ ಅಂತಕ್ಕಂಥ ಉದ್ದೇಶದಿಂದ ಈ ಭಾಗಕ್ಕೆ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ನಿಕಟಪೂರ್ವ ಅಧ್ಯಕ್ಷರಾದ ವಿರೂಪಾಕ್ಷಪ್ಪನವ್ರನ್ನ ಮತ್ತು ಡಾಕ್ಟರ್ ಶಿವಕುಮಾರ್ ಅವರು ಮತ್ತು ನಮ್ಮ ಯಶವಂತ್ ಪಾಟೀಲ್ ರವರು ಮತ್ತು ಅನೇಕ ನಮ್ಮ ಜೊತೆಗೆ ಒಂದು ದಲಿತ ಸಂಘರ್ಷ ಸಂಯೋಜಕ ಸಮಿತಿಯಾಗಿ ಕಾಮದೊಡ್ಡಿ ದೇವಪ್ಪನವರು ಅವರಿಲ್ಲ, ಅವ್ರ ಪುತ್ರರು ಮತ್ತು ನಮ್ಮ ಅಣ್ಣಾದಂತ ದೇವಪ್ಪನವರು ದೇವಪ್ಪ ಮತ್ತು ನಮ್ಮ ಕನ್ನಡ ಪರ ವೇದಿಕೆ ಅನೇಕ ಹಿರಿಯರು ಇಲ್ಲಿದ್ದಾರೆ. ಅವರೆಲ್ಲರ ಮುಖಂಡತ್ವದಲ್ಲಿ ಒಂದು ಧಾರ್ಮಿಕ ಕೇರ ಇನ್ನೂ ಉನ್ನತೋನ್ನತವಾಗಿ ಈ ದೇವಸ್ಥಾನ ಅಭಿವೃದ್ಧಿ ಆಗ್ಲಿ, ಈ ಭಾಗದ ಜನರಿಗೆ ಸರ್ಕಾರ ಮತ್ತು ಸಾರ್ವಜನಿಕರಿಂದ ಸಹಕಾರ ಸಿಗುವಂತಾಗ್ಲಿ ಅಂತ ಹಾರೈಸಿ ನಮ್ಮನ್ನ ಕರೆಯಿಸಿ ಗೌರವಿಸಿದ್ದಕ್ಕಾಗಿ ಎಲ್ಲಾ ಸಮಾಜದ ಬಾಂಧವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬರುವ ಹರಿಜನವಾಡ ವಾರ್ಡ್ ನಂಬರ್ 31ರಲ್ಲಿ ಶ್ರೀ ಕೆಂಚಮ್ಮ ದೇವಿಯ ದೇವಸ್ಥಾನದಲ್ಲಿ 3 ವರ್ಷಕ್ಕೊಮ್ಮೆ ನಾವು ಮಾದಿಗ ಸಮಾಜದ ವತಿಯಿಂದ ಈ ದೇವಿಯ ಹಬ್ಬವನ್ನು ಆಚರಿಸುತ್ತಾ ಅವನ ಹೋಮ ಕುಂಕುಮಾರ್ಚನೆ ಹಾಗೂ ಬೇಟೆ ಮಾಡೋದ್ರ ಮೂಲಕ ಈ ಒಂದು ನಮ್ಮ ವಾರ್ಡಿನ ಮತ್ತು ಗಂಗಾವತಿ ನಗರದ ಒಂದು ಶಾಂತಿ ಸೌಹಾರ್ದತೆಗಾಗಿ ಒಂದು ದೇವಿಯನ್ನು ಪ್ರಾರ್ಥಿಸುತ್ತಾ ನಮ್ಮ ಸಮಾಜದಿಂದ ಒಂದು ಕಳಕಳಿಯಿಂದ ದೇವಿಗೆ ಭಕ್ತಿಯಿಂದ ಬೇಡಿಕೊಂಡ ಸಲುವಾಗಿ ಈ ಹಬ್ಬವನ್ನು ಆಚರಿಸಿದ್ದೇವೆ. ಈ ಹಬ್ಬಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಗಂಗಾವತಿ ನಗರದ ವಿರೂಪಾಕ್ಷಪ್ಪನವರು ಮತ್ತು ನಮ್ಮ ತಿಪ್ಪೇರುದ್ರ ಸ್ವಾಮಿಯವರು ಹಾಗೂ ಇನ್ನು ಉಳಿದ ನಮ್ಮ ವಾರ್ಡಿನ ಎಲ್ಲ ಯುವಕರು ಮುಖಂಡರು ಎಲ್ಲರೂ ಈ ಒಂದು ಸೇವೆಗೆ ಕೈ ಜೋಡಿಸಿ ಈ ಅಮ್ಮನ ಒಂದು ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಭಾಗಿಯಾಗಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಎಲ್ಲ ಒಂದು ಮಾದರಿಯಾದಂತ ಒಂದು ಮಾದಿಗ ಸಮಾಜದ ವತಿಯಿಂದ ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಇಡೀ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ನಮ್ಮ ಸಮಾಜದಿಂದ ನಡೀತಿರೋದು ಒಂದು ಶ್ಲಾಘನೀಯ ಅಂತ ಹೇಳ್ತಾ ಇದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂತ ಎಲ್ಲ ಮುಖಂಡರಿಗೂ ಮತ್ತು ಅಮ್ಮನ ಒಂದು ಆಶೀರ್ವಾದ ಮತ್ತು ಎಲ್ಲರಿಗೂ ಒಂದು ಇದು ಸಿಗಲಂತ ಹಾರೈಸುತ್ತಾ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ವರ್ತಮಾನ ಕಾಲಕ್ಕೆ ತಕ್ಕಂತೆ ಹಿಂದಿನ ಒಂದು 27ನೇ ವಾರ್ಡ್ ಆಗಿತ್ತು. ಈಗ ಸದ್ಯ ಹಾಲಿ 31ನೇ ವಾರ್ಡಿನ ನಮ್ಮ ಗ್ರಾಮ ದೇವತೆಯಾದ ಕೆಂಚಮ್ಮ ದೇವಿಯ 5ನೇ ವರ್ಷದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ನಾವು ವಾರ್ಡಿನ ಎಲ್ಲ ಯುವಕರು, ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ಪ್ರತಿಯೊಬ್ಬ ನನ್ನ ವಾರ್ಡಿನ ಬಂಧು ಬಾಂಧವರು ಸೇರಿ ಈ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಹೊಂದ್ಕೊಂಡ್ಬಂತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗಂಗಾವತಿ ತಾಲೂಕಿನ ಎಲ್ಲ
ಇವತ್ತು ಮಾಜಿ ಶಾಸಕರಾಗಿರ್ಬೋದು, ಮಾಜಿ ಸಚಿವರಾಗಿರ್ಬೋದು ಮತ್ತು ಎಲ್ಲ ಗಣ್ಯಮಾನ್ಯರು ಕೂಡ ಆಗಮಿಸಿ ಕೆಂಚಮ್ಮ ದೇವಿಯ ಒಂದು ಜಾತ್ರಾ ಮಹೋತ್ಸವಕ್ಕೆ ಅವರು ತಮ್ಮ ತನುಮನಧನವನ್ನು ಸಲ್ಲಿಸಿದ್ದಾರೆ. ಆ ಕೆಂಚಮ್ಮ ದೇವಿಯ ಅವರೆಲ್ಲರಿಗೆ ಒಂದು ಆಯುಷ್ಯ, ಆರೋಗ್ಯ, ಸಂಪತ್ತನ್ನು ದಯಪಾಲಿಸಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸುತ್ತೇನೆ. ನಮ್ಮ 27ನೇ ವಾರ್ಡಿನ ನಮ್ಮ ಸಮಾಜದವರು ಹಿಂದಕ್ಕೆ ಯಜಮಾನರು ಮಾಡ್ತಕ್ಕಂಥ ಬಂದಂಥ ಪದ್ಧತಿ. ಅವಾಗ ಕೆಂಚಮ್ಮಗುಡಿ ಹಳೆ ಗುಡಿ ಇತ್ತು. ಆಮೇಲೆ ನಮ್ಮಲ್ಲಿ ಒಬ್ಬ ಯುವ ಮುಖಂಡ ಕಾಮದೊಡ್ಡಿ ದೇವಪ್ಪ ಅಂತ, ಆತನ ಕೈ ಮೇಲೆ ಆದಂಥ ಈ ಕೆಂಚಮ್ಮಗುಡಿ ದೇವಸ್ಥಾನ ಆಗದಾಗಿನಿಂದ ಇದುವರೆಗೂ 3 ವರ್ಷಕ್ಕೊಮ್ಮೆ ನಾವು ಈ ಕೆಂಚಮ್ಮ ದೇವಸ್ಥಾನಕ್ಕೆ ಜಾತ್ರೆ ಮಾಡ್ತಕ್ಕಂಥ ಬಂದ್ವಿ. ಪ್ರತಿ ವರ್ಷ 3 ವರ್ಷಕ್ಕೊಂದ್ಸಲ ಮಾಡ್ಕೊಂತ ಬಂದ್ವಿ. ಇನ್ನು ಮುಂದೆ 5 ವರ್ಷಕ್ಕೊಂದ್ಸಲ ಮಾಡ್ಬೇಕಂತ ನಮ್ಮ ದೈವ ತೀರ್ಮಾನ ತಗೊಂಡೈತಿ ಅಂತ ನಾನು ಇಷ್ಟು ಹೇಳಬಲ್ಲೆ. ಮೂವತ್ತೊಂದನೇ ವಾರ್ಡಿನ ಸಮಸ್ತ ಕೆಂಚಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ಇಲ್ಲಿಯ ಯುವಕರು ಎಲ್ಲರೂ ಸೇರಿ 2 ದಿವಸದ ಈ ಜಾತ್ರಾ ಮಹೋತ್ಸವವನ್ನು ಪ್ರಸಾದ ಹೋಮ ಎಲ್ಲ ಸೇರಿಕೊಂಡು ಹಗಲು ರಾತ್ರಿ ಇವತ್ತು ಸತತ 5 ವರ್ಷಕ್ಕೊಮ್ಮೆ 25 ವರ್ಷದಿಂದ ಹಮ್ಮಿಕೊಂಡು ಬಂದಿರುತ್ತಾರೆ. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸರ್ವ ಭಕ್ತರಿಗೂ ಜಾತಿ ಭೇದ ಭಾವ ಇಲ್ಲದೆ ಒಂದು ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ನಿಜಕ್ಕೂ ಇದು ಶ್ಲಾಘನೀಯ. ಇವತ್ತೆಲ್ಲರೂ ಪ್ರಸಾದ ಸ್ವೀಕರಿಸಿ ಆ ಕೆಂಚಮ್ಮ ದೇವಿ ಆಶೀರ್ವಾದ ಪಡೆದುಕೊಳ್ಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. 30 ಮತ್ತು 31ನೇ ತಾರೀಕಿನಂದು 2024 ಎಳ್ಳಮಾಸಿಯ ಪ್ರಯುಕ್ತ ವಾರ್ಡ್ ನಂಬರ್ 31 ಅರ್ಜುನ ಏರಿಯಾದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಇವತ್ತು 5ನೇ ಬಾರಿಗೆ ಜಾತ್ರಾ ಮಹೋತ್ಸವನ ಬಹಳ ಅದ್ದೂರಿಯಾಗಿ ನಮ್ಮ ಯುವಕರು ಮತ್ತು ಇಲ್ಲಿ ವಾರ್ಡಿನ ಹಿರಿಯರು ಮತ್ತು ಎಲ್ಲಾ ಮಹಿಳಾ ಮನೆಯರು ಸೇರ್ಕೊಂಡು ಇವತ್ತು ವಿಜೃಂಭಣೆಯಿಂದ ಜಾತ್ರೆ ಮಹೋತ್ಸವವನ್ನು ಆಚರಿಸಿ ಮಾಡ್ತಿದ್ದೇವೆ. ನಿನ್ನೆ ದಿವಸ ಅಂದ್ರೆ ದಿನಾಂಕ 30ನೇ ತಾರೀಕಿನಂದು ಹೋಮ ಹವನದೊಂದಿಗೆ
ಮತ್ತು 31ನೇ ತಾರೀಕು ಎಲ್ಲಾ ಬೇಟೆಗಳನ್ನು ಕಡಿಯುವುದರ ಮುಖಾಂತರ ಇವತ್ತು ನಾವು ಹಬ್ಬವನ್ನು ಆಚರಿಸ್ತಿದ್ದೇವೆ. ನಮ್ಮ ಈ ಹಬ್ಬ ಯಶಸ್ವಿಗೆ ಅನೇಕ ಇವತ್ತು ಶಾಮಿದ್ ಮನ್ಯರ್ ಅಣ್ಣನವರು ಇರ್ಬೋದು, ಇವತ್ತು ಮಾಜಿ ಶಾಸಕರು ಇರ್ಬೋದು, ಮತ್ತು ಈಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಸಾಹೇಬ್ ಇರ್ಬೋದು, ಮತ್ತು ಅನೇಕ ದಾನಿಗಳು ಇವತ್ತು ನಮ್ಮ ಈ ಜಾತ್ರಾ ಮಹೋತ್ಸವಕ್ಕೆ ಯಶಸ್ವಿಗೆ ಕಾರಣೀಕರ್ತರಾಗಿದ್ದಾರೆ. ಈ ರೀತಿಯಾಗಿ ನಮ್ಮ ವಾರ್ಡಿಗೆ ತಮ್ಮ ಸಹಕಾರ ಮುಂದಿದ್ದಿರುವಂತ ಇರಲ್ಲ ಅಂತ ಹೇಳಿ ಶುಭಾಶಯವನ್ನು ಹೇಳುತ್ತಾ, ನಮ್ಮ ಜಾತ್ರೆಗೆ ಬಂದು ನಮಗೆ ಶುಭಾಶಯ ಕೊಡುತ್ತೆ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳಿ ನಮ್ಮ ಜಾತ್ರೆಯನ್ನು ಯಶಸ್ವಿಗೊಳಿಸಕ್ಕಾಗಿ ಮತ್ತೊಮ್ಮೆ ತಾವು ಶುಭಾಶಯವನ್ನು ಹೇಳ್ತೇವೆ. ಇವತ್ತು ನಮ್ಮ ವಾರ್ಡಿಗೆ ಎಲ್ಲ ಅತಿಥಿ ಆಗಿರ್ತಕ್ಕಂಥ ನನ್ನ ಹಿರಿಯರಾಗಿರ್ತಕ್ಕಂಥ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಶಾಮಿದ್ ಅಣ್ಣವರು ಮತ್ತು ಹಾಲಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಸಾಹೇಬರು ಮತ್ತು ನನ್ನ ಮಾವನ ಸಮನಾಗಿರ್ತಕ್ಕಂಥ ಮಂಜು ಅವರು ಮತ್ತು ಹಾಗೂ ನನ್ನ ಅಣ್ಣನ ಸಮನಾಗಿರ್ತಕ್ಕಂಥ ದ್ಯಾವಣ್ಣವರು ಮತ್ತು ನಮ್ಮ ಕೃಷ್ಣರು ಎಲ್ಲರೂ ನಮ್ಮ ಹೊಸಪೇಟೆ ಉಲ್ಲೇಶ್ ಮಾವ ಮತ್ತು ದುರ್ಗಪ್ಪ ಮಾವ ಇವತ್ತೆಲ್ಲರೂ ನಮ್ಮ ಸಮಾಜದ ಹಿರಿಯರು ಮತ್ತು ಯುವಕರು ಸೇರಿ ಇವತ್ತು 3 ವರ್ಷದಿಂದ ಏನು ಮಾಡಿದ್ವಿ, ಇವತ್ತು ಮತ್ತೆ 3 ವರ್ಷದಿಂದ ನಾವು ತಾಯಿಯ ಪೂಜೆ ಮಾಡಿ ಹೋಮವನ್ನು ಮಾಡಿ ಮತ್ತು ಒಂದು ಏನು ಹಿರಿಯರು ಮಾಡ್ಕೊಂಡು ಬಂದಿರತಕ್ಕಂತ ನಾವು ಹಿರಿಯರು ಒಬ್ಬರು ನಮ್ಮ ರಾಜಕೀಯ ಗುರುಗಳು ಆಗಿರ್ತಂತ ನಮ್ಮ ಸಮಾಜದಲ್ಲಿ ಒಂದು ವ್ಯಕ್ತಿ ಆಗಿರ್ತಕ್ಕಂಥ ದೇವಪ್ಪ ಕಾಮರೆಡ್ಡಿ ಅವರು ಆಗಿರ್ಬೋದು ಎಲ್ಲರೂ ಇವತ್ತು ಮಾಡ್ಕೊಂಡು ಬಂದಿದ್ರು. ಅದೇ ರೀತಿಯಾಗಿ ನಾವು ಸಣ್ಣ ಹುಡುಗರು ಇವತ್ತು ಎಲ್ಲರೂ ಸೇರಿಕೊಂಡು ಇವತ್ತು ಕೆಂಚಮ್ಮ ತಾಯಿಯನ್ನ ಇವತ್ತು ಬ್ಯಾಟೆಯನ್ನ ಕಡಿದು ಇವತ್ತು ಎಲ್ಲರಿಗೆ ಪ್ರಸಾದವನ್ನು ಜಾತಿಯನ್ನು ಮರೆತು ಇವತ್ತು ಎಲ್ಲಾ ಜಾತಿ ಜನಾಂಗರನ್ನು ಕರೆಸಿ ಒಂದು ನಮ್ಮ ವಾರ್ಡಿಗೆ ಸ್ವಾಗತವನ್ನು ಕೋರಿ ಇವತ್ತು ಎಲ್ಲರೂ ಅತಿಥಿಗಳಾಗಿ ಬಂದು ಅವರನ್ನು ಸಹಕಾರ ಇವತ್ತು ಶಾಮಿದಣ್ಣ ಆಗಿರ್ಬೋದು, ಕೆಲವೊಬ್ರು ಎಲ್ಲರೂ ಸಹಕಾರ ಜನಾರ್ದನ್ ರೆಡ್ಡಿ ಸಾಹೇಬ್ರದ್ದು ಆಗಿರ್ಬೋದು, ಪರಣ ಸಾಹೇಬ್ರು ಎಲ್ಲರೂ ಸಿನ್ನತಣ್ಣವರು ಎಲ್ಲರೂ ಸಹಕಾರ ಮಾಡ್ಯಾರ. ಅವರು ಯಾವತ್ತು ನಮ್ಮ ಋಣ ಯಾವತ್ತು ನಮ್ಮ ಸಮಾಜ ಮರೆಯಲ್ಲ ಅಂತ ಹೇಳಿ ನಾನು ಮುಗಿಸ್ತೇನೆ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ.